ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಪೆಂಗ್ವಿನ್ ವಿಚಾರವಾಗಿ ವೈರಲ್ ಆಗ್ತಾ ಇರೋ 2-3 ದಿನದಿಂದ ವೈರಲ್ ಆಯ್ತು. ಈಗ ಆಲ್ರೆಡಿ ಅದು ಡ್ರಾಪ್ ಆಗಿದೆ. ಅದ್ರ ವಿಚಾರನೇ ಮತ್ತೆ ಮಾತಾಡೋಣ ಅಂತಾನೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅನ್ಯथा ಭಾವಿಸಬಾರ್ದು. ಏನು ಅಂದ್ರೆ ಅದು ಪೆಂಗ್ವಿನ್ ನಿಮ್ಗೆಲ್ಲ ಗೊತ್ತಿರುತ್ತೆ. ಹಿಮಾಲಯ ಪರ್ವತದಲ್ಲಿ ಅಂದ್ರೆ ಒಂದಿಷ್ಟು ಗುಂಪು ಗುಂಪಾಗಿ ಅಂದ್ರೆ 2009ರಲ್ಲಿ ವೈರಲ್ ಆಗಿ ಅವತ್ತು ಶೂಟ್ ಆಗಿರೋ ವಿಡಿಯೋ ಈಗ ಒಂದ್ 3-4 ದಿನದ ಹಿಂದೆ ಅದು ಸಿಕ್ಕಾಪಟ್ಟೆ ವೈರಲ್ ಆಯ್ತು. ಒಂದಿಷ್ಟು ಗುಂಪು ಗುಂಪಾಗಿ ಹೋಗೋ ಪೆಂಗ್ವಿನ್ಗಳ ಮಧ್ಯೆ ಒಂದು ಪೆಂಗ್ವಿನು ರಿವರ್ಸ್ ತಿರುಗಿ ಹಿಮಾಲಯದ ತನ್ನ ಅಲ್ಲಿಗೆ ಹೋಗುತ್ತಲ್ಲ ಆ ವಿಡಿಯೋ. ಅಂದ್ರೆ ಕೆಲವರು ತುಂಬಾ 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 ವಿಧವಾಗಿ ಏನೇನೋ ಬಣಿಸಿದ್ರು. ಗುಂಪಲ್ಲಿ ಗೋವಿಂದ ಅನ್ನೋದು ಬೇಡ, ತನ್ನ ಸ್ವಂತಹ ಒಂದು ಇದನ್ನ ತಾನೇನ್ ಅನ್ಕೊಂಡಿದ್ದೀನೋ ಅಥವಾ ತನ್ನ ಸ್ವತಂತ್ರವಾಗಿ ಇರಬೇಕು ಏನಂತ ಬಯಸಿದ್ದೀನೋ ಗುಂಪಾಗಿ ಬೇಡ, ನಾನೊಬ್ನೇ ಇರೋಣ ಅಂತ ಅದು ಹೋಗ್ತಾ ಇರ್ಬೋದು. ಅಥವಾ ಅದ್ರ ಮಾನಸಿಕ ಸ್ಥಿತಿ ಹಾಳಾಗಿರ್ಬೋದು. ಬಟ್ ಅಲ್ಲಿಗೆ ಹೋಗಿ ಸತ್ತಿರ್ಬೋದು. ಅದು ಅಲ್ಲಿ ಏನು ಸಿಗಲ್ಲ ಅಂತ ಗೊತ್ತಿದ್ರು ಕೂಡ ತನ್ನದೇ ಒಂದು ಪಥವನ್ನ, ತನ್ನದೇ ಆದಂತ ಒಂದು ಓನ್ ಮಾರ್ಗವನ್ನ ಸ್ವತಃ ಅಂತ ಮಾಡಿಸ್ಕೊಂಡು ಅದು ಹೋಗ್ತಾ ಇದೆ. ತುಂಬಾ ಏನೇನೋ ಒಂದಿಷ್ಟು ವಿಚಾರಗಳೆಲ್ಲ ಬಂದು, ಸೊ ವಾಟ್ ಎವರ್ ಅದೇನೇ ಇರಲಿ, ಅದನ್ನ ಸಿನಿಮಾ ರಿಲೇಟಿವ್ ಹೇಗೆ ಕನೆಕ್ಟ್ ಮಾಡ್ಕೊಂಡ್ರು ಏನು ಅಂತಂದ್ರೆ, ಒಂದು ಅಮೆರಿಕ ಸಿನಿಮಾದ ಇರುವುದೆಲ್ಲವ ಬಿಟ್ಟು ಇರುವುದೇ ಜೀವನ ಅಂತ ಏನ್ ಬಂತಲ್ಲ, ಸೊ ಆತರ ಎಲ್ಲವನ್ನು ಎಲ್ಲರಿಂದನೂ ಬಿಟ್ಟು ಹೋಗಿತ್ತು. ಇನ್ನು ಉಪೇಂದ್ರ ಅವ್ರ ಆಕ್ಟ್ ಡೈರೆಕ್ಷನ್ ಮಾಡೋರು ಉಪೇಂದ್ರ ಸಿನಿಮಾ, ಇದ್ರಲ್ಲೂ ಅಷ್ಟೇನೆ ಉಪೇಂದ್ರ ಅವರು ತನ್ನದೇ ಶರ್ಟ್ ನಲ್ಲಿ ಅಂದ್ರೆ ತನ್ನದೇ ಮುಖವನ್ನ ಪ್ರಿಂಟ್ ಮಾಡ್ಕೊಂಡು ಅದನ್ನೆಲ್ಲ ಕಿತ್ತು ಬಿಸಾಕಿ ಎಲ್ಲವನ್ನು ಬಿಸಾಕಿ ಆ ಮೆಟ್ಲು ಇಳ್ಕೊಂಡು ಈ ಕಡೆ ರವೀನಾ ಟಂಡನ್, ಪ್ರೇಮ ಮತ್ತೆ ದಾಮಿನಿ ಅವರು ಅಂದ್ರೆ ಆ ಪಾತ್ರಧಾರಿಗಳು ಏನು ಅವ್ರು ಕೊಲೆ ಮಾಡ್ಬೇಕಾದ ಎಲ್ಲವನ್ನು ಕಿತ್ತೆಸೋದು ಹೋಗಿದಾಗ ಆ ಬಿರುಗಾಳಿ ಬೀಸುತ್ತೆ. ಹಿಂತಿರುಗಿ ನೋಡ್ತಾರೆ ಏನಿಲ್ಲ, ಶಾಂತವಾಗಿರುತ್ತೆ. ಈ ಸಿನಿಮಾ ಕನೆಕ್ಟ್ ಮಾಡ್ಕೊಂಡ್ರು. ಸಪ್ತ ಸಾಗರದ ಆಚೆ ಎಲ್ಲೋ ಮನು ಬಿಟ್ಟು ಹೋಗ್ತಾನೆ ಅಂತ ಹೇಳ್ತಾನಲ್ಲ, ನನ್ ಬಿಟ್ಟು ಹೋಗ್ಬೇಡ ನೀನು ಅಂತ ಎಲ್ಲ ಹೇಳಿದಾಗ ಆ ಸಮುದ್ರದ ಎಲ್ಲೋ ಅಂದ್ರೆ ಅವನು ನೆಗೆಟಿವ್ ಅಂದ್ರೆ ಅವಳ ಮರೆಯಕ್ಕಾಗದೆ ಇರಕ್ಕಾಗದೆ ಬದುಕಕ್ಕಾಗದೆ ಆ ಪಾತ್ರಧಾರಿ ಮನು ಅವನು ಸಮುದ್ರದ ಸಾರಿ ಆ ಪಾತ್ರ ಅಷ್ಟೊಂದು ಕಾಡ್ಬಿಡ್ತು ನನಗೆ. ಮನು ಪಾತ್ರ ಬಿಟ್ಟು ಹೋಗ್ತಾನೆ. ಅದಾದ್ಮೇಲೆ ಬಂಗಾರದ ಮನುಷ್ಯ ಸಿನಿಮಾ ರಾಜೀವಪ್ಪ ಅವನ ಜೀವನದಲ್ಲಿ ಎಲ್ಲ ಮಾಡ್ತಾನೆ. ಆ ಪಾತ್ರ ಎಷ್ಟು ಇದಾಗುತ್ತೆ ಅಂದ್ರೆ ಅವನ ಕೊನೆಗೆ ಅಷ್ಟು ಸಾರಿ ಅದು ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ ಅವೆಲ್ಲ ಪಾತ್ರ. ಅಂದ್ರೆ ಅಷ್ಟು ಕನೆಕ್ಟ್ ಆಗಿದ್ದೀವಿ ಅನ್ನೋದೊಂದು. ಅದು ಪೆಂಗ್ವಿನು ಎಲ್ಲವನ್ನು ಅಂದ್ರೆ ಬಟ್ ಬಿ ಪಾಸಿಟಿವ್ ಇನ್ ಲೈಫ್, ಯಾವಾಗಲೂ ಪಾಸಿಟಿವ್ ಇರಬೇಕು. ಬಹುಶಃ ಅದು ನೆಗೆಟಿವ್ ಆಗಿತ್ತೇನೋ ನಂಗೆ ಗೊತ್ತಿಲ್ಲ. ಬಟ್ ಆಲ್ವೇಸ್ ಬಿ ಪಾಸಿಟಿವ್ ಆಗಿದ್ರೆ ಏನೋ ಒಂದು ಹೊಸವನ್ನ ಪಥವನ್ನ, ಈಗ ನಾವು ಲೈಫಲ್ಲಿ ಏನೋ ಅನ್ಕೊಂಡಿರ್ತೀವಿ, ಅಥವಾ ಈಗ ನಾನೇ ನನ್ನ ಒಂದು ಬದುಕಲ್ಲಿ ಓಕೆ ಮಾಡ್ತೀನಿಲ್ಲ ನಂಗೆ ಗೊತ್ತಿಲ್ಲ, ಆದ್ರೆ ಆ ಪಥವನ್ನ ಅಂದ್ರೆ ಆ ದಾರಿಯತ್ತ ನಡಿಬೇಕು. ನಾನು ನಡಿದೇನೆ. ಸೊ ಅದು ಆಳ ಎಷ್ಟಿದೆ ಏನಂತ ನಾವು ದಡದಲ್ಲಿ ನಿಂತ್ಕೊಂಡು ನೋಡಿದ್ರೆ ಗೊತ್ತಾಗಲ್ಲ. ಎಲ್ಲೋ ದೂರದಲ್ಲಿ ಏನೋ ಒಂದು, ಈಗ ಎಕ್ಸಾಂಪಲ್ ನಾನು ಇವಾಗ ಮಾರತಳ್ಳಿಲಿದ್ದೀನಿ, ನಾನೀಗ ಮೆಜೆಸ್ಟಿಕ್ಕಿಗೆ ಹೋಗ್ಬೇಕು. ಒಂದು 15-16-17 ಕಿಲೋಮೀಟರ್, 20 ಕಿಲೋಮೀಟರ್ ಅನ್ಕೊಳ್ಳೋಣ. ಗಾಡ್ ಗ್ರೇಸ್ ನಂತರ ಅನ್ಕೊಂಡ್ರು ತುಂಬಾ ಜನ ಇರ್ತಾರೆ, ಅವ್ರ ಅದೃಷ್ಟ ಚೆನ್ನಾಗಿರುತ್ತೆ. ಎಲ್ಲ ಯಾರೋ ಒಬ್ರು ಬಂದು ವೆಹಿಕಲ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಬೈಕಲ್ಲಿ ಕರ್ಕೊಂಡು ಹೋಗ್ತಾರೆ, ಅಥವಾ ಅವ್ರು ಬಸ್ಸಲ್ಲಿ ಹೋಗ್ಬೋದು. ನನ್ನ ಅದೃಷ್ಟ ಸ್ವಲ್ಪ ಕಡಿಮೆ ಇರ್ಬೋದು, ಬಟ್ ಎಫರ್ಟ್ ಇರಬೇಕು. ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಅವರು ಬೇಗ ಹೋಗಿ ಬೇಗ ತಲುಪ್ತಾರೆ, ಬೇಗ ಅಚೀವ್ಮೆಂಟ್ ಮಾಡ್ತಾರೆ. ಸೊ ನಾವು ಅಚೀವ್ಮೆಂಟ್ ಮಾಡದೇ ಇರೋದು. ಬಟ್ ಆ ಗುರಿ ಇರಬೇಕು, ಗುರು ಇರಬೇಕು, ವಾಟ್ ಎವರ್ ಏನಿರ್ಬೇಕು, ನಮ್ಮ ಪ್ರಯತ್ನ ಇರಬೇಕು. ಗುರು ಅಂದ್ರೆ ಆ ತಲುಪೋ, ನಾವು ಅನ್ಕೊಂಡಿದ್ದನ್ನ ತಲುಪೋದು ತಡ ಆಗ್ಬೋದು, ಬಟ್ ಪ್ರಯತ್ನ ಮಾಡಬೇಕು. ಪ್ರಯತ್ನ ಇಲ್ದೇನೆ ಯಾವುದು ಮಾಡಲಿಲ್ಲ, ಯಾವುದು ಆಗಲ್ಲ. ಸೊ ಅದು ಆ ಪೆಂಗ್ವಿನಿಂದ ಕಲಿಬೇಕಾಯ್ತು ಅಂತ ನನಗನ್ನಿಸ್ತು. ಸೊ ಅಂದ್ರೆ ಈಗ ಸಪ್ತಸಾಗರದಾಚೆ ಎಲ್ಲೋ ಮನು ಪಾತ್ರ ಆಗಿರ್ಬೋದು, ಬಂಗಾರದ ಮನುಷ್ಯ ಚಿತ್ರದ ರಾಜೀವ ಪಾತ್ರ ಆಗಿರ್ಬೋದು, ಉಪೇಂದ್ರ ಅವರು ಎಲ್ಲವನ್ನು ಬಿಟ್ಟು, ನಾನು ಅನ್ನೋ ಪಾತ್ರವನ್ನು ಬಿಟ್ಟು ಕೊನೆಗೆ ಅವ್ರು ನೀನು ಆಗಿ ಅದು ಇನ್ನೇ ಹಿಮಾಲಯದ ಹೋಗಿ ಅಲ್ಲೇನೇನೋ ಆಗುತ್ತೆ ಉಪ್ಪಿಟ್ಟು ಸಿನಿಮಾದಲ್ಲಿ. ಬಟ್ ಇರ್ಲಿ, ಬಟ್ ಆಲ್ವೇಸ್ ಬಿ ಪಾಸಿಟಿವ್ ಇನ್ ಲೈಫ್. ಪಾಸಿಟಿವ್ ಇದ್ರೇನೆ. ಸೊ ವಿಟಮಿನ್ ಎಂ ಇಂಪಾರ್ಟೆಂಟೇ ಇಲ್ಲ ಅಲ್ಲಿಲ್ಲ, ಬಟ್ ಆಲ್ವೇಸ್ ಬಿ ಪಾಸಿಟಿವ್ ಅನ್ನೋದು ನನ್ನ ಒಂದು ಇದು. ಪಾಸಿಟಿವ್ ಆಗಿದ್ರೇನೆ ಒಂದು ಒಳ್ಳೇದು. ಆಮೇಲೆ ನೋಡಿ, ಅದೇನೋ ಸತ್ತೋಗುತ್ತೆ, ಅದೇನೋ ಅನ್ನೋದು 2009 15-16 ವರ್ಷದ ಹಿಂದಿಲ್ ಬಿಡು, ಇವಾಗ ವೈರಲ್ ಆಗಿತ್ತು. ಅದು ಸಿಕ್ಕಾಪಟ್ಟೆ ವೈರಲ್ ಆಗಿ ಅದರಿಂದ ಕಲಿಯೋದು ತುಂಬಾ ಸಾಕಷ್ಟಿದೆ. ಇರುವುದೆಲ್ಲ ಬಿಟ್ಟು ಇರುವುದೇ ಜೀವನ ಏನೋ ಇರ್ಬೋದು. ಅಮೆರಿಕ ಸಿನಿಮಾದ ಎಷ್ಟೇ ಇರ್ಬೋದು, ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ, ವಾಟ್ ಎವರ್ ಅದೇನೇ ಇರ್ಬೋದು, ಬಟ್ ಬಿ ಪಾಸಿಟಿವ್ ಆಗಿರ್ಬೇಕು ಲೈಫ್. ಅದು ನನ್ನ ಒಂದು ಉದ್ದೇಶ. ಅದು ಮನು ಪಾತ್ರಧಾರಿ ಆಗಿರ್ಬೋದು, ರಾಜೀವ್ ಅನ್ನೋದು ನನಗೆ ತುಂಬಾ ಕಾಡದಂತ ಪಾತ್ರಗಳಲ್ಲಿ ಕೆಲವೊಂದು ಸಿನಿಮಾಗಳು ಆ ತರ ಇಂಪ್ಯಾಕ್ಟ್ ಮಾಡ್ಬಿಡುತ್ತೆ.
ಸೊ ಸಾರಿ. ಇರಲಿ, ನಿಮ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ ನೋಡೋಣ. ಥ್ಯಾಂಕ್ ಯು.